ದೊಡ್ಡ ಕತೆ ಇದೆ. ಅದು ಪ್ರಾರಂಭಿಕವಾಗಿ ಇದೆ ನೋಡಿ, ಗುರು ಪುಟ್ಟರಾಜ ಗವಾಯಿಗಳು, ಅವರ ಗುರುಗಳು ಪಂಚಾಕ್ಷರ ಗವಾಯಿಗಳು, ಅವ್ರದ್ದೇ ಒಂದು ನಾಟಕ ಕಂಪನಿ ಈಗಲೂ ಇದೆ. ಆಗ ನಾನು ಇದನ್ನು ಪ್ರಾರಂಭ ಮಾಡಿದಾಗ ನಾನು ಏಕಪಾತ್ರ ಅಭಿನಯ ಮಾಡಿಕೊಂಡಿದ್ದೆ ಮೊದಲು ಕಾಲೇಜು ಸ್ಕೂಲುಗಳಲ್ಲಿ. ಅದಕ್ಕೂ ಕೂಡ ಕಾರಣ ನಮ್ಮ ಪುಟ್ಟರಾಜ ಗವಾಯಿಗಳ ಕಂಪ್ನಿಯಲ್ಲಿ ಒಬ್ಬ ಹನುಮಂತಾಚಾರ್ಯರು ಅಂತ ಇದ್ದರು. ಹನುಮಂತಾಚಾರ್ಯರು ಅಂದರೆ ಅವರು ಕಂಪ್ಲಿಯವರು, ಗಂಗಾವತಿ ಹತ್ರ. ಅವರು ಮತ್ತು ಅದೇ ಕಂಪ್ನಿಯಲ್ಲೇ ನಮ್ಮ ಎಲಿವಾಳಿ ಸಿದ್ದಯ್ಯನವರು, ರಾಜ್ಕುಮಾರ್ ಅವರ ಸರಿಸಮಾನರವರು, ಎಲ್ಲ ಒಟ್ಟಿಗೆ ನಾಟಕ ಕಂಪ್ನಿಯಲ್ಲೇ ಇದ್ದರು ಮೊದಲವರು. ಯಾವಾಗ ರಾಜ್ಕುಮಾರ್ ಅವರಿಗೆ ಬೇಡ್ರ ಕಣ್ಣಪ್ಪ ಕರೆ ಬಂತು ನಮ್ಮ ಹುಬ್ಬಳ್ಳಿಯಿಂದ, ಅವರು ಹೋದರು. ಅದನ್ನು ಕಳಿಸಿಕೊಟ್ಟವರು ಕೂಡ ನಮ್ಮ ಎಲಿವಾಳಿ ಸಿದ್ದಯ್ಯನವರು. ಅವ್ರಿಗೆ ಕರೆ ಬಂದರೆ ಅವರು ಹೇಳಿದರು, ನನಗಿಂತ ಸುಂದರವಾಗಿದ್ದಾರೆ ಮೈಸೂರು ಕಡೆಯವರು ಮುತ್ತರಾಜ ಅಂತ, ನೀವು ಅವರನ್ನು ಇದನ್ನು ಮಾಡಿ ನೋಡಿ. ಎಷ್ಟು ದೊಡ್ಡ ಗುಣ ಅವರು. ಆ ಸ್ನೇಹದ ಯಾರು ಬಿಟ್ಕೊಡ್ತಾರೆ ಈಗ ಒಂದು ಅವಕಾಶನ? ಅವ್ರು ಬಿಟ್ಟು ನನಗಿಂತ ಚೆನ್ನಾಗಿದ್ದಾರೆ ಮುತ್ತರಾಜು, ಇವ್ರಿಗೆ ಕೊಡಿ ಅಂತ ಬೇಡ್ರ ಕಣ್ಣಪ್ಪ ಎಲಿವಾಳಿ ಸಿದ್ದಯ್ಯನವರು ರಾಜ್ಕುಮಾರ್ ಅವ್ರಿಗೆ ಕಳಿಸಿದರು. ರಾಜ್ಕುಮಾರ್ ಅವರಿಗೆ ಮೊದಲ ಅವಕಾಶ ಏನಿತ್ತು ಅದು ಈ ಮೂಲಕ ಬಂದಿತ್ತು. ಹೌದು, ಎಲಿವಾಳಿ ಸಿದ್ದಯ್ಯನವರು ಅವರು ರಂಗಭೂಮಿಯಲ್ಲಿ ಜೊತೆಗಿದ್ದವರು. ಮುಂದೆ ಸಿನಿಮಾ ರಂಗದಲ್ಲೂ ಕೂಡ ಹಲವಾರು ಚಿತ್ರಗಳನ್ನ ಮಾಡಿದ್ರು. ಕೃಷ್ಣ ಗಾರಡಿ ನೋಡಿದ್ದೀರಾ ನೀವು? ಕೃಷ್ಣ ಗಾರಡಿ ಚಿತ್ರದಲ್ಲಿ ಕೃಷ್ಣನೇ ಎಲಿವಾಳಿ ಸಿದ್ದಯ್ಯನವರು. ರಾಜ್ಕುಮಾರ್ ಅವರು ಅರ್ಜುನನ ಪಾತ್ರ ಮಾಡಿದ್ದಾರೆ ಅದರಲ್ಲಿ. ನೋಡಿ, ಸುಂದರವಾಗಿದ್ದವ್ರಿಗೆ ಕೊಡ್ತಾರೆ ಅನ್ನೋದಕ್ಕೆ ಎಲಿವಾಳಿ ಸಿದ್ದಯ್ಯನವರೇ ಸಾಕ್ಷಿ. ರಾಜ್ಕುಮಾರ್ ಅವ್ರಿಗೆ ಅರ್ಜುನ, ಕೃಷ್ಣ ಗಾರಡಿ, ಕೃಷ್ಣನೇ ಎಲಿವಾಳಿ ಸಿದ್ದಯ್ಯನವರು. ಕೃಷ್ಣನ ಪಾತ್ರ ನೋಡಿ ನೀವು ಒಂದು ಮಾತು ಹೇಳಿದ್ರಿ, ಯುವಕರು ನಾವು ನೋಡೋಕ್ಕಾಗಲಿಲ್ಲ ಅಣ್ಣವ್ರನ್ನ. ಏನು ತಪ್ಪೇನಿಲ್ಲ ಪಾಪ. ಆವಾಗ ಅವರ ಏನು ಅವರ ಪಾತ್ರ ಮತ್ತು ಅಭಿನಯಗಳನ್ನ ಉಳಿಸ್ಕೊಂಡು ಹೋಗೋದಕ್ಕೆ ಈ ಅಶೋಕ್ ಬಸ್ತಿ ಬಿಟ್ಟಿದ್ದಾರೆ. ನಾನು ನೋಡ್ರಪ್ಪ, ಅವ್ರನ್ನ ನೋಡೋಕ್ಕಾಗಿಲ್ಲ ಅಂದ್ರೆ ನಾನು ನೋಡಿ ಇದ್ದೇನಲ್ಲ, ಇನ್ನೂ ನಾನು ಪಾತ್ರ ಮಾಡ್ತೀನಿ. ರಾಜ್ಕುಮಾರ್ ಅವರ ಮೌಲ್ಯಗಳನ್ನು ಹೋದಲ್ಲಿ ನಾನು ಹೇಳ್ತಾನೆ ಬರ್ತೀನಿ. ಯುವಕರೇ ಮೇಲೇಳಿ ನಮ್ಮತನವನ್ನು ಕಾಪಾಡಿ ಅಂತ ಅವರು ಕೊನೆಯ ಚಿತ್ರದಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ. ಅದನ್ನು ನೀವು ಪಾಲಿಸಿ. ರಾಜ್ಕುಮಾರ್ ಅವ್ರ ಮನವಿ ಅದು. ಹೆಂಗಾಯಿತು ಏನಾಯಿತು ಗೊತ್ತಾಗಿಲ್ಲ, ಅದು ಕೊನೆಯ ಚಿತ್ರ ಆಯಿತು ಶಬ್ದವೇದಿ. ಅದರಲ್ಲಿ ಆ ಹಾಡಿನಲ್ಲಿ ಹೇಳಿದ್ದಾರೆ, ಯುವಕರೇ ಮೇಲೇಳಿ ಸಂಸ್ಕೃತಿ ಕಾಪಾಡಿ ಅಂತ. ಅದರಿಂದ ಯುವಕರು ನೋಡೋಕ್ಕಾಗಲಿಲ್ಲ ಅಂತ ಬೇಸರ ಮಾಡ್ಕೊಳ್ಳೋಂಥದ್ದೇನಿಲ್ಲ. ಆ ಪಾತ್ರ ಅಂತೂ ಜೀವಂತವಾಗಿರ್ತವೆ ಅವ್ರ ಪಾತ್ರಗಳು. ಯಾವ್ಯಾವ ಚಿತ್ರದಲ್ಲಿ ಏನೇನು ಹೇಳ್ಯಾರ ಅನ್ನೋದನ್ನು ಕೂಡ ತಾವು ನೋಡ್ಬೋದು. ಇಲ್ಲ ನಾನಿದ್ದೀನಿ ಪಾತ್ರ ಮಾಡೋದ್ರ ಮೂಲಕ ಅಥವಾ ಕಾರ್ಯಕ್ರಮ ಮಾಡೋದ್ರ ಮೂಲಕ ನನ್ನ ಕರೀರಿ, ನಾನು ಬಂದು ಹೇಳ್ತೀನಿ ಅವನ್ನೆಲ್ಲ, ಯಾವ ಚಿತ್ರದ ಮೌಲ್ಯಗಳು ಹೇಗಿದ್ದಾವೆ ಅಂತ. ಆ ಪಾತ್ರದ ಹಿನ್ನೆಲೆ ಕೂಡ ಬೇಡ್ರ ಕಣ್ಣಪ್ಪದ ಕೇಳಿದ್ರಿ, ಅದನ್ನು ಹೇಳಿದೆ ನಾನು. ಎಲಿವಾಳಿ ಸಿದ್ದಯ್ಯನವರು ಅವರ ಜೊತೆಗಾರರು, ಅವ್ರಿಗೆ ಬಂದ ಪಾತ್ರ ಮುತ್ತರಾಜು ಕಳಿಸಿ ಚೆನ್ನಾಗಿ ಕಾಣ್ತಾರೆ ಇವರು ನೋಡಿ. ಅವರವರೇ ಮೆಚ್ಚುಗೆ ಹೇಗಿದೆ, ಆಗಿನ ಸ್ನೇಹಿತರು ಹೇಗಿದ್ರು, ಅದನ್ನೆಲ್ಲ ಯುವಕರು ನೋಡಿಕೊಂಡು ಅಳವಡಿಸ್ಕೊಂಡ್ರೆ ಭಾಳ ಒಳ್ಳೆಯದು. ಈ ಮೇಲು ಕೀಲು ಇನ್ನೊಂದು ಮತ್ತೊಂದು ಸೀನಿಯರು ಜೂನಿಯರ್ ಯಾವುದೇ ಇರೋಲ್ಲ ಇದಕ್ಕೆ. ಹಾಂ.